ನೀವು ನಂಬಲ್ಲ ಸರ್, ನಾನು ವಠಾರ ಮಾಡಬೇಕಾದ್ರೆಲ್ಲ ಕೇಳ್ತಿದ್ದೆ, ಚೆನ್ನಾಗಿತ್ತಾ ಸರ್ ಇದು, ಚೆನ್ನಾಗಿ ದೊಡ್ಡ ಆ್ಯಕ್ಟರ್ ಆಗ್ತೀನಿಲ್ಲ ಅಂತ. ದೋಸ್ ಡೇಸ್ ವಠಾರದಲ್ಲಿ. ನಿಮ್ಮ ಡೈರಿಯಲ್ಲಿ ಮೋಹನ್ ಭಯ್ಯ ಬಹಳ ಒಳ್ಳೆ ಮಾತುಗಳನ್ನ ಆ ಟೈಮಲ್ಲಿ ನೀವು ಬರ್ದಿದ್ರಿ ಅಂತ ಕೇಳ್ಬಿಟ್ವಿ. ಹೌದು. ಎಸ್ ಮೋಹನ್ ಅವರೇ. ಈಗ ಗಣಿನ ನೋಡಿದ್ರೆ ಭಾಳ ಖುಷಿ ಆಗುತ್ತೆ ಸರ್. ಆವತ್ತಿನ ದಿವಸ ಆತನ ಸ್ಟ್ರಗಲಿಂಗು ನನಗೆ ಗೊತ್ತಿತ್ತು, ನೋಡ್ತಾ ಇದೆ ಎಲ್ಲಿ ಅಡಕಮಾರನಹಳ್ಳಿಯಲ್ಲಿ, ಈ ಕಡೆ ನಾಗಸಂದ್ರ ಸರ್ಕಲಲ್ಲಿ, ರಾಮ ಮಂದಿರದ ಹತ್ರ ಸ್ವಲ್ಪ ದಿವಸ ಇದ್ದರು. ಹಿಂಗೆ ಅಲದಾಟಗಳು, ಹೋರಾಟಗಳು ಅದನ್ನು ಇವತ್ತು ಸಾಧಿಸಿದ್ದಾರೆ. ಒಂದ್ಸರಿ ನಾನು ಸುನಿಲ್ ಪುರಾಣಿಕ್ ಅವ್ರ ಮನೆಯಲ್ಲಿ ಇವ್ರದ್ದು ಯಾವುದೋ ಶೂಟಿಂಗ್ ನಡೀತಾ ಇತ್ತು. ಅಲ್ಲಿ ಏನಕ್ಕೆ ಹೋಗಿದ್ದೆ, ಅವರು ಯಾವುದೋ ಸಿನಿಮಾ ರಿಲೀಸ್ ಆಗಿತ್ತು, ಕಟೌಟ್ ನೋಡಿದ್ದಾರೆ. ಮೊನ್ನೆ ನಾನು ಈ ಥರ ಕಟೌಟ್ ಬರ್ಬೇಕು, ಯಾವಾಗ ಬರೋದು, ಆ ಕನಸು ಸರ್, ಆ ಗುರಿ ಮುಟ್ಟಬೇಕು ನಾನು, ಆ ಛಲ ಇದೆಯಲ್ಲ, ಆ ಹಠ ಛಲ ಪ್ರತಿಯೊಂದು ಇವರಲ್ಲಿದೆ. ಇವತ್ತು ಆ ಸ್ಥಾನದಲ್ಲಿ ಕೂತಿದ್ದಾರೆ, ನನಗೆ ಭಾಳ ಖುಷಿ ಆಗುತ್ತೆ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮನು, ಥ್ಯಾಂಕ್ ಯು. ರೈಟ್, ಆಫ್ಟರ್ ಟಿವಿ ಆ ಎಕ್ಸಾಕ್ಟ್ ಸಿನಿಮಾ ಬ್ರೇಕ್ ಸಿಕ್ಕಿದ್ದು ಯಾವಾಗ? ಬಿ ಸುರೇಶ್ ಅವರ ಟಪೋರಿ ಸಿನಿಮಾ. ಸೊ ವಿಲನ್ ನ ಹುಡುಕ್ತಾ ಇದ್ರು. ಸೊ ಫಸ್ಟ್ ಫಿಲ್ಮೇ ವಿಲನ್. ಸೊ ಒಂದು ಇನ್ಸಿಡೆಂಟ್ ನಡೀತು. ಫಸ್ಟ್ ಶಾಟು ಸಿನಿಮಾ, ಎಕ್ಸೈಟ್ಮೆಂಟ್ ಒಳಗೆ, ಮನ್ಸು ಹೇಳ್ತಾ ಇದೆ, ಏಯ್ ಸಕ್ಕದಾಗಿ ಮಾಡ್ಬೇಕು ನೀನು, ಸಕ್ಕದ ಎಲ್ಲ ಕ್ಲಾಪ್ ಹೊಡಿಬೇಕು, ಹಂಗೆ ಮಾಡ್ಬೇಕು ನೀನು, ಓಕೆ ಇದು ಹೇಳ್ತಾ ಇದೆ. ಸೊ ಶಾರ್ಟ್ ರೆಡಿ ಆಯ್ತು. ಅಲಂಕಾರ ಅವರು ಹೀರೋ ಅದಕ್ಕೆ. ಸೊ ಹೀರೋ ಇಲ್ಲಿ ನಿಂತಿರ್ತಾರೆ, ನಾನು ಎಂಟ್ರ್ ಆಗಬೇಕು, ಕ್ಯಾಮ್ರಾ ಇದು ಎಂಟ್ರ್ ಆಗ್ಬಿಟ್ಟು ಒಂದು ಲೆಂತಿ ಡೈಲಾಗ್ ಬರ್ದಿದ್ರು ಸುರೇಶ್ ಸರ್. ಏನಮ್ಮ ಎಲ್ಲಮ್ಮ ನಿಮ್ಮ ಹಕ್ಕಿ, ಅಕ್ಕಿನೂ ಇಲ್ಲ ಹಕ್ಕಿ ಪುಕ್ಕನೂ ಇಲ್ಲ ಇನ್ಮೇಲೆ, ಆ ಲಗೇಜ್ ಸಮೇತ ಬಸ್ ಮೇಲೆ ಹಾಕ್ಬಿಟ್ಟಿದ್ವಿ, ಆ ಥರ ಏನೋ ಡೈಲಾಗು ಹೇಳ್ಬಿಟ್ಟು ಹಿಂಗೆ ಅನ್ಬೇಕು ಸರ್. ನಾನು ಹೀಗೆ ಅನ್ಬೇಕು, ಇಮಿಡಿಯೇಟ್ ಹೀರೋ ನನಗೆ ಪಂಚ್ ಮಾಡಬೇಕು. ಮುಂದೆ ಹೋಗ್ಬಿಟ್ಟಿದ್ದೀನಿ, ಪಡಾರ್ ಅಂತ ಪಂಚ್, ರಿಯಲ್ ಪಂಚ್ ಆಗೋಯ್ತು. ಅದು ಒಂದು ಟೇಬಲ್ ಥರ ಇರುತ್ತೆ. ಸೊ ಬಾಟ್ಲೆಲ್ಲ ಹೊಡ್ಕೊಂಡು ಹಿಂಗೆ ಹೇಳ್ಕೊಂಡು ಹೋಗ್ಬಿಟ್ರು. ಕಾಟ್ ಅಂದ್ರು ಎಲ್ಲ, ಸೂಪರ್ ಅಂದರು. ಸರ್ ಹಿಂಗೆ ಗೆದ್ದೆ ಸರ್, ಫುಲ್ಲು ಬ್ಲಡ್ಡು. ಸುರೇಶ್ ಸರ್ಗೆ ಸರ್ ಅಂದ್ ಹಿಂಗೆ ನೋಡಿ, ಏನೋ ರಕ್ತ ಬರ್ತಾ ಇದೆ. ಹ್ಞೂ ಸರ್, ಏಟ್ ಬಿತ್ತು ಸರ್, ರಕ್ತ ಬರ್ತಾ ಇದೆ ಅಂದರೆ ಟಚಪ್ ಕ್ಲಾತ್ ಕೊಟ್ಟರು, ನನಗೆ ಹಿಂಗಂತ ಇದ್ದೆ. ಸುರೇಶ್ ಅವ್ರು ಒಂದು ಮಾತು ಹೇಳಿದ್ರು ನನಗೆ, ಬಿಡೋ ಗಣಪ, ಎಲ್ಲರೂ ಬೆವ್ರು ಸುರ್ಸ್ ಬರ್ತಾರೆ, ನೀನು ರಕ್ತ ಸುರ್ಸ್ ಬಂದಿದೀಯಾ ಅಂತ. ದಟ್ ವಾಸ್ ಮೈ ಫಸ್ಟ್ ಶಾಟ್ ಸರ್. ಅಂದೇನ್ ಸಪೋರ್ಟಿಂಗ್ ಕ್ಯಾರೆಕ್ಟರ್ಸ್ ಮಾಡ್ತೀರಿ, ಹಾಸ್ಯ ಪಾತ್ರಗಳಲ್ಲಿ ಕಾಣಿಸ್ಕೊಂಡ್ರಿ. ದೆನ್ ಆಮೇಲೆ ಹುಡುಗಿಗಾಗಿ ಮಾಡಿದೆ, ಕೋನ್ ಬನೆಗ ಕೋಟ್ಯಾಧಿಪತಿ ಮಾಡಿದೆ, ಗೇಮ್, ಅಬ್ಬಬ್ಬ ಅಂತ ಹುಡುಗ, ಅಹಂ ಪ್ರೇಮ, ಕರಿಷ್ಮಾ. ಸೊ ಐ ಆಮ್ ವೆರಿ ಹ್ಯಾಪಿ. ನಾನು ರವಿ ಸರ್ ಅವರ ಡೈರೆಕ್ಷನ್ ಅಲ್ಲಿ ಆಕ್ಟ್ ಮಾಡಿದೆ. ಆಮೇಲೆ ಈಶ್ವರಿ ಪ್ರೊಡಕ್ಷನ್, ಶರಣ್ ಅವ್ರನ್ನೆಲ್ಲ ನಿಮ್ಮ ಕರ್ಪೂರದ ಗೊಂಬೆಲೆಲ್ಲ ನೋಡಿದ್ವಲ್ಲ ಸರ್. ಸೊ ಅವಾಗ್ಲಿಂದ ಸ್ಕ್ರೀನ್ ಮೇಲೆ ನಾನು ನೋಡ್ತಾ ಇದ್ದೆ ಶರಣ್ ಅವ್ರಿಗೆ, ಹಾಯ್ ಹಲೋ ತುಂಬ ಸಾಫ್ಟ್ ಆಗಿ, ತುಂಬ ಚೆನ್ನಾಗಿ ಮಾತಾಡ್ಸೋದು. ಸೊ ಆ ಫ್ರೆಂಡ್ಶಿಪ್ ಅದನ್ನ ಹಾಗೆ ಬೆಳ್ಕೊಂಬಂತು ಸರ್. ಈವನ್ ಅವರ ರ್ಯಾಂಬೋ ಪಿಕ್ಚರ್ಗೆ, ಒಂದು ಗಣೇಶನ್ ವಿಗ್ರಹಕ್ಕೆ ಪೂರ್ತಿ ಫಿಲ್ಮ್ಗೆ ನಾನು ಡಬ್ ಮಾಡಿದ್ದೆ. ರ್ಯಾಂಬೋ ಪಿಕ್ಚರ್ ಅಲ್ಲಿ ಅವ್ರು ಹೀರೋ ಆಗಿದ್ದು ಪಿಕ್ಚರ್ ಅಲ್ಲಿ. ಆ ಫ್ರೆಂಡ್ಶಿಪ್ ಹಾಗೆ ಬಂದಿದೆ. ಗಣೇಶ್ ಅವರು ಈ ತರ ಸಪೋರ್ಟಿಂಗ್ ರೋಲ್ಸ್ ಮಾಡ್ತಾ ಇದ್ರಿ, ಕಾಮಿಡಿ ರೋಲ್ಸ್ ಮಾಡ್ತಾ ಇದ್ರಿ, ಕಾಮಿಡಿ ಟೈಮ್ ಮಾಡ್ತಾ ಇದ್ರಿ. ನಾಯಕನಾಗಿ ನಿಮಗೆ ಪ್ರಮೋಷನ್ ಸಿಕ್ಕಿದ್ದು ಆ ಚಲ್ಲಾಟ ಅನ್ನೋ ಚಿತ್ರ. ಆ ಚಿತ್ರ ಹೇಗಾಯ್ತು? ಮಂಗಳೂರಲ್ಲಿ ಒಂದು ಫಂಕ್ಷನ್ ಇತ್ತು, ವುಡ್ಲ್ಯಾಂಡ್ಸ್ ಹೋಟ್ಲಲ್ಲಿ. ನನ್ನ ಫ್ರೆಂಡ್ ಒಬ್ಬ ಇದ್ದ, ಪ್ರೊಡಕ್ಷನ್ ಮ್ಯಾನೇಜರ್ ಸುರೇಶ್ ಬಾಬು ಅಂತ. ಸೊ ಅಲ್ಲಿ ಜಗದೀಶ್ ಕೋಟ್ಯಾನ್ ಅವರಿದ್ರು. ಸೊ ಅಲ್ಲಿ ಫ್ರೆಂಡ್ಶಿಪ್ ಬೆಳೀತು. ಸೊ ಅವ್ರು ನನಗೆ ಹಾಗೆ ಊಟ ಮಾಡ್ತಾ ಸಂಜೆ ಕೇಳಿದ್ರು, ನೀವು ಯಾಕೆ ಹೀರೋ ಆಗಬಾರ್ದು ಅಂದರು. ನನಗೆ ಕಿವಿಯೆಲ್ಲ ಬಿಸಿ ಆಗೋಯ್ತು ಸರ್, ಜರ ಅಂತ. ಹೀರೋನಾ ಸರ್? ಹಾಂ ಸರ್, ಮಾಡ್ಬೇಕು ಸರ್. ಯಾರು ಮಾಡ್ತಾರೆ ಸರ್? ಮಾಡ್ಬೇಕು ಸರ್. ಎಷ್ಟಾಗ್ತದೆ ಖರ್ಚು? ಏನು ಸರ್, 2 ಕೋಟಿ ಆಗ್ಬೋದು ಸರ್ ಅಂದೆ. ನೋಡಿ ನಾನು ಮಾಡ್ತೀನಿ ಅಂದ್ಬಿಟ್ಟು ಸರ್, ಟಪ್ ಅಂತ. ಹೌದಾ, ಮಾಡ್ತಾರ? ಇವ್ರು ಏನು ಮಾಡೋದು ಈಗ, ಹುಡುಕ್ಬೇಕಲ್ಲ ಈಗ. ಸೊ ನನಗೆ ಅವಾಗ ಕ್ಲೋಸೆಸ್ಟ್ ಅಂದರೆ MD ಶ್ರೀಧರ್ ಅವರು. ಸೊ MD ಫೋನ್ ಮಾಡಿದೆ, ಸರ್ ಈ ಥರ ಒಬ್ರು ಪ್ರೊಡ್ಯೂಸರ್ ಇದ್ದಾರೆ, ಪಿಕ್ಚರ್ ಮಾಡಬೇಕು ಅಂತಿದ್ದಾರೆ ಸರ್ ಅಂದೆ. ಓಕೆ ಸರಿ ಮೀಟ್ ಮಾಡೋಣ ಅಂದರು. ಸರ್ ಹೀರೋ ಮಾತಾಡೋಣ ಸರ್, ನಾನೇ ಸರ್ ಹೀರೋ. ದೆನ್ ಆಮೇಲೆ ಸ್ಕ್ರಿಪ್ಟಿಂಗ್ ಎಲ್ಲ ನಡೀತಾ ಇತ್ತು. ಈ ಸ್ಕ್ರಿಪ್ಟ್ ನ ಚೂಸ್ ಮಾಡಿದ್ವಿ ಬಿಕಾಸ್ ಅದ್ರಲ್ಲಿ ಫೋನ್ ಕಾಲ್ ಎಲ್ಲ ಇದೆ. ಸೊ ಜನಗಳಿಗೆ ಮ್ಯಾಚ್ ಆಗುತ್ತೆ, ಫನ್ ಇದೆ, ಎಮೋಷನ್ ಇದೆ, ಇದು ಕರೆಕ್ಟ್ ಆಗಿರುತ್ತೆ ನಮ್ಮ ಲಾಂಚ್ ಪ್ಯಾಡ್ ಅಂದ್ಬಿಟ್ಟು. ಸೊ ಎಲ್ಲ ಆಯ್ತು ಸರ್. ಒಂದು ಸಲ ಅನೌನ್ಸ್ ಆಯ್ತು ಸರ್, ಕಾಮಿಡಿ ಟೈಮ್ ಗಣೇಶ್ ಈಗ ನಾಯಕ ನಟ ಅಂತ. ಫೋನ್ ಕಾಲ್ಗಳು ಸ್ಟಾರ್ಟ್ ಆಗೋಯ್ತು MD ಶ್ರೀಧರ್ ಅವ್ರಿಗೂ ಜಗದೀಶ್ ಅವ್ರಿಗೂ. ರೀ ತಲೆ ಕೆಟ್ಟಿದೇನ್ರಿ ನಿಮ್ಗೆ, ಆ ಕಾಮಿಡಿ ಟೈಮ್ ನೋಗಿ ಹೀರೋ ಮಾಡ್ತಿದ್ದೀರಲ್ರಿ, ಯಾರ್ರೀ ನೋಡ್ತಾರೆ ಜನ, ಅವರೆಲ್ಲ ಹೀರೋ ಮಾಡಿದ್ರೆ ಅಂತ ಅನ್ನೋ ಪ್ರೆಷರ್ ಸ್ಟಾರ್ಟ್ ಆಯ್ತು ಸರ್. ಅಂದ್ರೆ ನೀವು ಹೀರೋ ಆಗ್ಬಾರ್ದು ಅಂತ ಅಲ್ಲ, ಇವ್ನ ಯಾಕೆ ಹಾಕೊಂಡ್ ಮಾಡ್ತಿದ್ದೀರಾ ಕಾಮಿಡಿ ಟೈಮ್, ಏನ್ರಿ ಹೀರೋ ಅಂದ್ರೆ ಒಳ್ಳೆ ಹೀರೋನ ಹಾಕೊಂಡ್ ಮಾಡಿ, ಯಾಕೆ ಇವ್ನ ಹಾಕೊಂಡ್ ಮಾಡ್ತೀರಾ ಅಂತ ನಮ್ಮ ಜಗದೀಶ್ ಅವ್ರಿಗೂ ಹೇಳಕ್ ಸ್ಟಾರ್ಟ್ ಮಾಡ್ಬಿಟ್ರು. ಅವ್ರಿಗೂ ಸಿನಿಮಾ ಅಲ್ಲಿ ಒಂದಷ್ಟು ಜನ ಇದ್ದಿದ್ರು. ಅವ್ರು ಇನ್ವಿಟೇಷನ್ ಕೊಡಕ್ ಹೋದಾಗ ಹೇಳೋರು, ಓ ಗಾಡ್, ಎಲ್ಲರೂ ಹಂಗೆ ಹೇಳಿಲ್ಲ, ಬಟ್ ಕೆಲವರು
ಪಾಸಿಟಿವ್ ಆಗಿ ಹೇಳಿದ್ರು. ಪಾಸಿಟಿವ್ ಇತ್ತು, ನೆಗೆಟಿವ್, ಬಟ್ ನೆಗೆಟಿವ್ ಸೈಡ್ ವಾಸ್ ಮೋರ್. ಓಕೆ. ಸೊ ವಾಟ್ ಹ್ಯಾಪನ್, ನೆಗೆಟಿವಿಟಿ ನನಗೆ ಜಾಸ್ತಿ ಆಗೋಯ್ತು ಸರ್. ಹೀಗಂತಾರ, ಈಗ ನಾಳೆ ಹೆಚ್ಚು ಕಮ್ಮಿ ಆದರೆ ಹೇಗೆ, ಹೌ ಕ್ಯಾನ್ ಐ ಫೇಸ್? ಸೊ ಹೆಂಗಾಗೋಯ್ತು ಅಂದರೆ ಸರ್, ನಾಳೆ ಮುಹೂರ್ತ, ನಾನು ಶ್ರೀಧರಣ್ಣ ನನ್ನ ಕಾರಲ್ಲಿ ಕೂತ್ಕೊಂಡಿದ್ದೀವಿ, ನಾಳೆ ಮುಹೂರ್ತ ಆಗ್ಬಿಡ್ಲಿ, ಕಾರ್ಡೆಲ್ಲ ಕೊಟ್ಬಿಟ್ಟಿದ್ದೀವಿ, ಆಮೇಲೆ ಬೇಕಂತ ಪಿಕ್ಚರ್ ನಿಂತೋಗಿ ಡಿಸೈಡ್ ಮಾಡಿದ್ರಿ? ಹಾಂ. ಬಟ್ ದೇವ್ರ ದಯಿಂದ ಆ ಥರ ಏನೂ ಆಗಲಿಲ್ಲ ಸರ್. ಒಂದ್ಸಲಿ ಮುಹೂರ್ತ ಆಗಿ ಶೂಟಿಂಗ್ ಸ್ಟಾರ್ಟ್ ಆದಮೇಲೆ ಎವ್ರಿಥಿಂಗ್ ವೆಂಟ್ ಆಲ್ ವೆರಿ ಫೈನ್. ಅವತ್ತು ಜನ ನಾನು ಕೈ ಬಿಡಲಿಲ್ಲ ಸರ್. ಮಾರ್ನಿಂಗ್ ಶೋ ಮೇನಕಾಲ್ ರಿಲೀಸು. ಸೊ ಗುಬ್ಬಿಗೆ ಹೇಳಿದೆ, ಗುಬ್ಬಿಗೆ ಏನಾಗಿದೆ ಕೇಳೋ ಅಲ್ಲಿ ಅಂತ. ಹೌಸ್ಫುಲ್ ಅಂತ ಗೊತ್ತಾಯ್ತು ಸರ್ 9 ಕಾಲಿಗೆ. ಸರ್ ಅಲ್ಲಿಂದ ಓಡಿದೆ, ಗಾಂಧಿನಗರದಿಂದ ದೂರದ ಸ್ಟೇಟ್ಸ್ ಥಿಯೇಟ್ರಿಂದ ಹೋಗಿ ದೂರದಿಂದ ನೋಡಿದೆ, ಹೌಸ್ಫುಲ್ ಅಂತಿತ್ತು. ಐ ಫೆಲ್ಟ್ ವೆರಿ ಹ್ಯಾಪಿ. ಬಟ್ ಡಿಸ್ಟ್ರಿಬ್ಯೂಷನ್ ಅಲ್ಲಿ ನಮ್ಮ ಜಗದೀಶ್ ಅವ್ರಿಗೆ ಅಷ್ಟು ದುಡ್ಡು ಹೋಗ್ಲಿಲ್ಲ, ಅದು ಬೇಜಾರಾಯ್ತು ನನಗೆ. ಅವತ್ತು ಏನಾದರೂ ಶ್ರೀಧರ್ ಅವರು ಜಗದೀಶ್ ಕೋಟ್ಯಾನ್ ಅವ್ರಿಗೆ, ಸರ್ ತುಂಬಾ ನೆಗೆಟಿವ್ ಇದೆ, ಬೇಡ ಈ ಹುಡುಗ ಅಂದ್ಬಿಟ್ಟಿದ್ರೆ ಗಣೇಶು ಚೆಲ್ಲಾಟದಿಂದ ಹೀರೋ ಆಗ್ತಾನೆ ಇರಲಿಲ್ಲ ಸರ್. ಸೊ ಇವತ್ತು ನನ್ನನ್ನು ಹೀರೋ ಮಾಡಿದ ಅಷ್ಟು ಶ್ರೇಯಸ್ಸು, ಅಷ್ಟು ಪ್ರೆಷರು ಶ್ರೀಧರ್ ಅಣ್ಣಂಗೆ ಸೇರ್ಬೇಕು. ಸೊ ಸ್ವೀಟ್. ಈ ಚೆಲ್ಲಾಟ 99 ಡೇಸ್ ಆಗುತ್ತಂತೆ. ಆ ಟೈಮಲ್ಲಿ ಇನ್ನೊಂದು ಫಿಲ್ಮ್ ರಿಲೀಸ್ ಆಗಬೇಕು ಅಂತ ನೀವು ಬಿಟ್ಕೊಡ್ಬೇಕಾಗಿ ಬರುತ್ತಂತೆ. ಸರ್ ನಮ್ಮಿಬ್ರಿಗೆ ಚೆಲ್ಲಾಟ ಅಂತ ಟೈಟ್ಲ್ ಇಟ್ಬಿಟ್ವಿ ಸರ್, ಇಡೀ ಸಿನಿಮಾ ಚೆಲ್ಲಾಟ ಆಗೋಯ್ತು ಸರ್. ಥಿಯೇಟ್ರಿನ 99 ದಿನ ಎತ್ತುತ್ತಾರಂತೆ, ಬೇರೆ ಪಿಕ್ಚರ್ ಹಾಕ್ತಾರಂತೆ, ಓಡು ತಿರ್ಗಾ, ದಯವಿಟ್ಟು ತೆಗಿಬೇಡಿ ಸರ್, ನನ್ನ ಫಸ್ಟ್ ಫಿಲ್ಮು ಸರ್, 100 ಡೇಸು ಸರ್, ಪ್ಲೀಸ್ ಸರ್ ಅಂತ. ಸಿನಿಮಾ ಒಂದ್ ಕಡೆ ರಿಲೀಸ್ ಆಯ್ತು, ರಿವ್ಯೂ ಚೆನ್ನಾಗಿ ಬಂತು, ಸಿನಿಮಾ ನೋಡಿದ್ರಲ್ಲ ಚೆನ್ನಾಗಿದೆ ಅಂತಾರೆ. ಥಿಯೇಟ್ರಲ್ಲಿ ಕೆಲವು ಡಿಸ್ಟ್ರಿಬ್ಯೂಟರ್ ತೆಗ್ದಾಕಿ ಅಂತ ಕೂತಿದ್ರು. ಇಲ್ಲ ಬೇಡ, ಥಿಯೇಟ್ರವ್ರು ಪಾಪ ಥಿಯೇಟ್ರವ್ರು ಸಪೋರ್ಟ್ ಮಾಡಿದ್ರು, ಭಗವಾನ್ ಅಂತ ಇವತ್ತಿಲ್ಲ, ಈ ಸಿನಿಮಾನ ಯಾಕೆ ತೆಗಿತೀರಾ ನೀವು, ಇಷ್ಟು ಒಳ್ಳೆ ಸಿನಿಮಾ ನಾ ತೆಗಿಯಲ್ಲ ಅಂತ ಅವ್ರು ನಮಗೆ ಸಪೋರ್ಟ್ ಮಾಡಿದ್ರು. ಇಲ್ಲ ಅಂದ್ರೆ ಅದು ಇವತ್ತು ಗಣೇಶ್ಗಾಗಲಿ ನನಗಾಗಲಿ ಕ್ರೆಡಿಟ್ ಅಂತ ಹೇಳ್ಬೋದು, ಅವ್ರಿಗೆ ಹ್ಯಾಟ್ಸಪ್ ಹೇಳ್ಬೇಕು. ಯಾಕಂದ್ರೆ ಸಿನಿಮಾ 100 ಡೇಸ್ ಆಗಿ ತೆಗ್ದೇ ಇಲ್ಲ ಅವರು, 100 ಡೇಸ್ ಓಡಿಸ್ತ್ರಲ್ಲಿ. ಸೊ ನೈಸ್ ರೀ. ಥ್ಯಾಂಕ್ ಯು ಶ್ರೀಧರ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಮುಂಗಾರು ಮಳೆ ಬಗ್ಗೆ ಎಲ್ಲಾ ವೇದಿಕೆಯಲ್ಲಿ ನೀವು ಮಾತಾಡಿರ್ತೀರಿ, ಬಟ್ ಸ್ಟಿಲ್ ಇದೊಂದು ಒಳ್ಳೆ ರೆಕಾರ್ಡ್ ಆಗುತ್ತೆ ನಿಮ್ಮ ಲೈಫ್ದು. ಹಾಗಾಗಿ ಮುಂಗಾರು ಮಳೆ ಮತ್ತೆ ನೀವು ಮಾತಾಡ್ಬೇಕಾಗುತ್ತೆ, ಹೇಳಿ. ನಾನು ಕಾಮಿಡಿ ಟೈಮ್ ಶೂಟಿಂಗ್ ಅಲ್ಲಿದ್ದೆ. ಶೂಟಿಂಗ್ ಮುಗಿಸ್ಕೊಂಡು ಗುಬ್ಬಿಗೆ ಫೋನ್ ಮಾಡಿದೆ, ಎಲ್ಲಿದ್ಯೋ ಅಂದ್ರೆ, ಇಲ್ಲೇ ಫ್ಲಾಟಲ್ಲಿ ಇದ್ದೀನಿ, ಸರಿ ಬರ್ತೀನಿ ಇರು ಅಂದ್ಬಿಟ್ಟು ಅಲ್ಲಿ ಹೋದ್ವಿ. ಮಾತಾಡ್ತಾ ಇರ್ಬೇಕಾದ್ರೆ ಒಂದು ಲೈನ್ ಹೇಳ್ತೀನಿ ಕೇಳೋ ನೀನು ಅಂದ. ಕಥೆ ಹೇಳ್ದ ಪೂರ್ತಿ ಸಿನಿಮಾ ಮಳೆಯಲ್ಲಿ ಮಾಡ್ತೀವಿ, ದೇವದಾಸ ಅಂತ ಮೊಲ ಇರುತ್ತೆ, ಇದೆಲ್ಲ ಹೇಳ್ದ. ಸಕ್ಕದಾಗಿದೆ, ಯಾರು ಡೈರೆಕ್ಟ್ರು? ಇಲ್ಲ ಕಣ, ನಾನು ಯೋಗರಾಜ್ ಭಟ್ರು ಮಾಡ್ತಿದ್ವಿ, ಬಟ್ ಸರ್ ಡೈರೆಕ್ಟ್ ಮಾಡ್ತಾರೆ ಇದನ್ನ. ಹೀರೋ ಯಾರು ಇನ್ನೂ ಫೈನಲೈಸ್ ಆಗಿಲ್ಲ, ನಾನು ಮಾಡ್ತೀನಿ, ಬಟ್ ಪ್ರೊಡ್ಯೂಸರ್ಸ್ ಇಲ್ಲ. ಸೊ ಪ್ರೊಡ್ಯೂಸರ್ ಇಲ್ಲ ಅಂದಾಗ ನಾನು ಭಟ್ರಿಗೆ ಫೋನ್ ಮಾಡಿದೆ, ಸರ್ ಕತೆ ಕೇಳಿದೆ, ಸಕ್ಕದಾಗಿದೆ ಸರ್, ಇದನ್ನ ನಾನು ಆ್ಯಕ್ಟ್ ಮಾಡ್ತೀನಿ, ಓಕೆನಾ ನಿಮಗೆ? ಓಕೆಮ್ಮ, ನನಗೆ ಓಕೆ. ನಾನು ಭಟ್ರೆಲ್ಲ ಹಳೆ ಫ್ರೆಂಡ್ಸು, DVG ರೋಡ್ ಫ್ರೆಂಡ್ಸು, ಓಕೆ ಅಂದರು. ಸೊ ಈಗ ಪ್ರೊಡ್ಯೂಸರ್ನ ಹುಡ್ಕೋ ಪ್ರೋಸೆಸ್ ಸ್ಟಾರ್ಟ್ ಆಯಿತು ಸರ್. ಸೊ ಆ ಟೈಮಲ್ಲಿ ವೀರಮಾರೇಗೌಡ್ರಿಗೆ ಫೋನ್ ಮಾಡ್ತಾರೆ, ಈ ಥರ ಒಂದು ಕಥೆ ಇದೆ, ಯೋಗರಾಜ್ ಭಟ್ರು ಡೈರೆಕ್ಟ್ರು, ಕತೆ ಭಾಳ ಚೆನ್ನಾಗಿದೆ, ನಮ್ಮ ಈಕೆನ ಓಕೆ ಮಾಡಿದ್ರೆ ಓಕೆ ಪಿಕ್ಚರ್ ಮಾಡ್ಬಿಡೋಣ ಅಂತ ಹೇಳಿದೆ. ಸೊ ಇವ್ರು ಹೋಗಿ ಹೇಳಿದ್ರು ಅವ್ರಿಗೆ, ಅಂದ್ರೆ ಒಂದ್ಸಲಿ ಮೀಟ್ ಮಾಡಿಸ್ಬಿಡೋಣ ಬಾ ಗಣೇಶ ಅಂದರು. ಸೊ ಕರ್ಕೊಂಡು ಹೋಗಿ ಮೀಟ್ ಮಾಡಿಸ್ತೇವೆ, ಸಿಂಗಲ್ ಮೀಟಿಂಗ್, ಎವ್ರಿಥಿಂಗ್ ಇಸ್ ಡನ್.